ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ ಮಂಜುನಾಥ್. ಫ್ರೆಂಡ್ಸ್, ಮನೇಲೆ ಇರುವಂತ ಒಂದೇ ಒಂದು ತೆಂಗಿನಕಾಯಿ ಇದ್ರೆ ಸಾಕು, ಈ ಸ್ವೀಟ್ ನ ಮಾಡಬಹುದು. ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ತೆಂಗಿನಕಾಯಿ ಇದ್ರೆ ಇನ್ಸ್ಟಂಟ್ ಆಗಿ ತೆಂಗಿನಕಾಯಿ ಹಲ್ವಾ ರೆಡಿ ಆಗುತ್ತೆ. ಯಾರ್ ಬೇಕಾದ್ರೂ ಮಾಡ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಬಿಸಿ ಬಿಸಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಈ ರೆಸಿಪಿನ ಹೇಗ್ ಮಾಡೋದು ಅಂತ ನಾನು ಹೇಳ್ತೀನಿ, ಬನ್ನಿ. ಮೊದ್ಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ತಗೊಂಡು ಈ ರೀತಿ ಒಡ್ಕೊಂಡು ಇಟ್ಕೊಂಡಿದೀನಿ. ಇದರಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ ಹಾಕೊಂತೀನಿ. ಇದರಲ್ಲಿ ಇನ್ನೂ ಅರ್ಧ ಭಾಗ ಹಾಗೆ ಇಟ್ಕೊಂತೀನಿ. ನೋಡ್ತಿರ್ಬೋದು, ಇವಾಗ ನಾನು ಒಂದೇ ಒಂದು ಭಾಗನ ಅಷ್ಟೇ ತುರ್ದಿ ಇಟ್ಕೊಂಡಿದೀನಿ. ನಿಮಗೆ ಈ ರೀತಿ ಕೆಂಪು ಕೆಂಪು ಕಾಣ್ತಿದೆ ಅಂದ್ರೆ ಬೇಡ, ನೀವು ಕೆಂಪು ಕೆಂಪು ತುರ್ಕೊಳಕ್ಕೆ ಹೋಗ್ಬೇಡಿ. ನಾನು ಏನಾಗಲ್ಲ ಅಂತ ಈ ರೀತಿ ತುರ್ಕೊಂಡಿದೀನಿ. ಇವಾಗ ನಾನು ನಿಮಗೆ ಅಳತೆ ಪ್ರಕಾರವಾಗಿ ಒಂದು ಬಟ್ಲನ್ನ ತಗೊಂಡು ತುರ್ದಿರೋ ತೆಂಗಿನ ತುರಿನ ಹಾಕೊಂಡು ಈ ರೀತಿ ನಿಮಗೆ ತೋರಿಸ್ತಿದೀನಿ. ಈಗ ತೆಂಗಿನ ತುರಿ 1.5 ಕಪ್ ಅಷ್ಟು ಆಗಿದೆ. ಇವಾಗ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾವು ಫಸ್ಟ್ ತುರ್ದಿಟ್ಕೊಂಡಿರುವಂತಹ ತೆಂಗಿನ ತುರಿನ ಹಾಕೋಣ. ನೋಡ್ತಿರ್ಬೋದು, 1.5 ಕಪ್ ಆಗೋಷ್ಟು ತೆಂಗಿನಕಾಯಿ ಆಗಿದೆ. ಇದನ್ನ ಹಾಕೊಂತಿದೀನಿ. ಹಾಗೆ ಇದಕ್ಕೆ ಸ್ವೀಟ್ಗೆ ನಾನು ಬೆಲ್ಲನ ಹಾಕೊಂತಿದೀನಿ. ನೀವು ಜಾಸ್ತಿ ಸ್ವೀಟ್ ಇದೆ ಅಂದ್ರೆ ಒಂದ್ ಅರ್ಧ ಬಟ್ಲು ಹಾಕೊಳ್ಳಿ. ನಾನಿಲ್ಲಿ 1/4 ಭಾಗದಷ್ಟು ಸ್ವೀಟ್ ಹಾಕೊಂತಿದೀನಿ. ಯಾಕೆಂದ್ರೆ 1.5 ಕಪ್ ಆಗೋಷ್ಟು ತೆಂಗಿನಕಾಯಿ ಇದೆಯಲ್ಲ, ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಸ್ವೀಟ್ ಗಟ್ಟಿ ಆಗ್ಲಿಕ್ಕೆ ನಾನು 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂತಿದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನ್ ತೊಂದ್ರೆ ಇಲ್ಲ, ಹಾಕೋಬಹುದು. ನಮಗ್ ಬೇಡ ಅಂತ ಅಂದ್ರೆ ಅದು ತೆಳುವಾಗ್ಬಿಡುತ್ತೆ. ಹಾಗಾಗಿ ಇಲ್ಲಾಂದ್ರೆ ನೀವು ಅಕ್ಕಿನಾರು ಹುರ್ಕೊಂಡು ಹಾಕೋಬಹುದು. ನಾನು ಹಾಗೆ ಒಂದು ಚಿಕ್ಕ 3 ಏಲಕ್ಕಿ ತಗೊಂಡಿದೀನಿ. 1/4 ಟೀ ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದೀನಿ. ಉಪ್ಪು ಸ್ವೀಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ರೆ ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದಕ್ಕೊಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನಾನು ಒಂದು 80% ನುಣ್ಣಗ್ ರುಬ್ಕೊಂಡಿದೀನಿ. ತೀರಾ ನುಣ್ಣಗ್ ರುಬ್ಬೋದ್ ಬೇಡ, ಆಮೇಲೆ ಬಿಸಿ ಮಾಡಿದ್ರೆ ಗಂಟಾಗ್ಬಿಡುತ್ತೆ. ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ನಾವು ತುಪ್ಪನ ಹಾಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಈ ರೀತಿ ಕರಗಿಸ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ ಗಾಗಿ ನಾನು ಒಂದು 10ರಿಂದ 20 ಒಣ ದ್ರಾಕ್ಷಿನ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಂತಿದೀನಿ. ನಿಮ್ಗೆ ಡ್ರೈ ಫ್ರೂಟ್ಸ್ ಬೇಡ, ನಾವು ಹಾಗೆ ಸ್ವೀಟ್ ತಿಂತೀವಿ ಅಂದ್ರೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಒಣ ದ್ರಾಕ್ಷಿನ ಹಾಗೆ ಗೋಡಂಬಿನ ಫ್ರೈ ಮಾಡ್ಕೊಂತಿದೀನಿ. ನಾವು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡ್ರೆ ಆಮೇಲೆ ಹಾಕೋದಿಕ್ಕೆ ಸರಿ ಆಗತ್ತೆ. ಹಾಗಾಗಿ ಈಗ ಗೋಡಂಬಿನ ಒಂದು 7ರಿಂದ 8 ಗೋಡಂಬಿನ ತಗೊಂಡು ಅದರಲ್ಲಿ 2 ಭಾಗ ಮಾಡ್ಕೊಂಡು ಈ ರೀತಿ ಪೀಸ್ ಮಾಡಿ ಇಟ್ಕೊಂತಿದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ, ಜಾಸ್ತಿ ಫ್ರೈ ಮಾಡಕ್ ಹೋಗ್ಬೇಡಿ, ಹಾಗೆ ಸೀದೋಗ್ಬಿಡುತ್ತೆ. ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂತ ಬೆಲ್ಲ ಹಾಗೆ ಕಾಯಿ ತುರಿನ ಈ ತುಪ್ಪದೊಳಗೆ ಹಾಕ್ಬಿಡೋಣ. ನಾವು ಮತ್ತೆ ಏನು ತುಪ್ಪ ಹಾಕೋದ್ ಬೇಡ. ನಿಮಗೆ ಹಂಗು ಜಾಸ್ತಿ ತುಪ್ಪ ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ತುಪ್ಪ ಜಾಸ್ತಿ ಹಾಕೊಳ್ಳಿ. ನಾನು ಎಷ್ಟು ಹಾಕೊಂಡಿದ್ದೋ ಅಷ್ಟೇ ತುಪ್ಪನ ಹಾಕೊಂಡು ಈ ರೀತಿ ಚೆನ್ನಾಗಿ ಸ್ವಲ್ಪನು ಗಂಟಿಲ್ದೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು, ಕೈನೇ ಬಿಡಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನಿಮಿಷಕ್ಕೂ. ಇವಾಗ ನೋಡಿ 10 ನಿಮಿಷ ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಏನಿಲ್ಲ ಅಂದ್ರೆ ಟೈಮ್ ತಗೊಳುತ್ತೆ, ಇದು ತುಂಬಾನೇ ಒಂದು 20 ನಿಮಿಷ ಟೈಮ್ ತಗೊಳುತ್ತೆ ಈ ಹಲ್ವಾ ರೆಡಿ ಆಗೋದಿಕ್ಕೆ. ಅಷ್ಟು ನಾವು ಹಲ್ವಾನ ಫ್ರೈ ಮಾಡಿದಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿರ್ಬೋದು, ಒಂದು 80% ಆಗಿದೆ. ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರೋ ಅಂತಹ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತಿದೀನಿ. ಮಿಕ್ಸ್ ಮಾಡಿ ಹಾಕೊಂಡಾದ್ಮೇಲೆ ನಾವ್ ಇದನ್ನ ಸ್ವಲ್ಪ ಹರಳೋದಿಕ್ಕೆ ಬಿಟ್ಬಿಡೋಣ. ಲೋ ಫ್ಲೇಮ್ ಮಾಡ್ಕೊಂಡು ಇದನ್ನ ಒಂದ್ 2 ನಿಮಿಷ ಬಿಟ್ರೆ ಸಾಕು. ಇವಾಗ ನಾನು 2 ನಿಮಿಷ ಆಗಿದೆ ನೋಡಿ, ಇವಾಗ ತೆಗಿತಿದೀನಿ. ಇವಾಗ ತೆಗ್ದ್ ನೋಡಿದಾಗ ನಮಗೆ ತಳ ಅಂಟಬಾರ್ದು. ಹಂಗ ನಿಮಗೆ ಏನಾದ್ರೂ ಮತ್ತೆ ತುಪ್ಪ ಬೇಕು ಅಂತ ಅನ್ಸಿದ್ರೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ನಿಮಗ್ ಬೇಡ ಅಂದ್ರೆ ಸ್ಕಿಪ್ ಮಾಡಿ, ಇಲ್ಲ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ತುಪ್ಪ ಹಾಕೊಂತಿದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿ ಒಂದ್ 30 ಸೆಕೆಂಡ್ ಬಿಟ್ಟು ತೆಗ್ದು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ತಕೊಂಡು ಈ ರೀತಿ ಬೌಲ್ಗೆ ಹಾಕೊಂತಿದೀನಿ. ಹಾಕೊಂಡಾದ್ಮೇಲೆ ನಾನು ನಿಮಗೆ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ. ನೋಡ್ತಿರ್ಬೋದು, ಎಷ್ಟು ಬಿಸಿ ಬಿಸಿಯಾದ ಹಲ್ವಾ ರೆಡಿ ಆಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.